ತಾತ್ಪರ್ಯ ಬೇರೆ ಇದೆ, ಒಟ್ಟಿಗೆ ನೋಡೋಣ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಮುಕುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ. ಕಿಮಪಿ ಚ ವದಂತೋಪಿ ವಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಮೋ ಮಥಾತೋ ಮಮ ಜಿಜ್ಞಾಸಾ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ದೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರೀಯಪ್ಪತಿ. ಇಲ್ಲಿ ಕೂಡ ಎಷ್ಟೋ ಸತ್ಯ ಲೆಟರ್ ಬರುತ್ತೆ ನಿಮಗೆ, ಪನಿಷ್ಮೆಂಟಿಗೆಲ್ಲ ಇರುತ್ತೆ. ಕೊನೆಗೆ ಇಫ್ ಯು ಆಲ್ರೆಡಿ ಪೇಡ್ ಇಗ್ನೋರ್ ದಿಸ್ ಲೆಟರ್. ಆಲ್ರೆಡಿ ಎಲ್ಲ ಬರೆದುಬಿಟ್ಟು ಕೊಟ್ಟಿದ್ರೆ ಯು ಜಸ್ಟ್ ಇಗ್ನೋರ್ ಇಟ್ ಅಷ್ಟೇ. ಅದು ಬಿಟ್ಬಿಟ್ಟು ಅದು ಇಲ್ಲದ ಹೊರ ಏನಾಗುತ್ತೆ ಗೊತ್ತಾ, ಅವರು ತಪ್ಪಾಗಿಬಿಡ್ತಾ ಇತ್ತು, ಅದಕ್ಕೆಲ್ಲ ಇಲ್ಲಿ ಸೇರಿಸಿಬಿಡ್ತಾರೆ. ಅದು ನೀವು ಆಲ್ರೆಡಿ ಪೇಡ್ ಅಂತ ಬರಬಾರ್ದು, ಇವನು ಸರಿ ಇನ್ನು ಕೊಡಬೇಕು, ರಿಸೀಟ್ ತೋರಿಸ್ಬೇಕು. ಅವಾಗ ಮತ್ತೆ ಬೋಧ್ ಹೋಗ್ಬಿಡುತ್ತೆ. ಅದನ್ನ ಅರ್ಥ ಮಾಡಿಕೊಡೋದೆ ಸುಮ್ಮನೆ ಬರೆದ್ರೆ ಓದಿದ್ರೆ ಎಷ್ಟು ಅಪರಾಧನೋ ಹಾಗೆ. ಇದೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಶಾಸ್ತ್ರ, ಕಾಮನ್ ಸೆನ್ಸ್ ಇದ್ದು ಕಥೆ ಕಾದಂಬರಿ ಕೂಡ ಓದಬಾರದು, ಡೀಟೇಲ್ ಓದ್ದೇನೆ. ಶಾಸ್ತ್ರ ಓದ್ತಾರೆ, ಎಷ್ಟು ಅನ್ಯಾಯ ಅದು. ಇವತ್ತು ಲಾ ಪಾಯಿಂಟ್ ಏನೇ ಇದ್ದರೂ ಏನು ಮಾಡ್ತೀವಿ ನಾವು ತಕ್ಷಣ, ನಮ್ಗೆ ಎಷ್ಟೇ ಅರ್ಥ ಆದರೂ ಕೂಡ ಏನು ಮಾಡ್ತೀವಿ, ಲಾಯರ್ ಹತ್ರ ಹೋಗಿ ನಮ್ಗೆ ಗೊತ್ತಾಗಿದೆ ವಿಷಯ ಏನಂತಿಲ್ಲ ಅಂತಲ್ಲ, ಸ್ಟಿಲ್ ಏನು ಮಾಡ್ತೇವೆ ಅಂದರೆ ಟು ಬಿ ಆನ್ ದಿ ಸೇಫರ್ ಸೈಡ್. ಅವ್ರು ಯಾವುದೋ ವಿಷಯ ಗಮನಿಸಿರೋದಿಲ್ಲ, ಅವ್ರು ಗಮನಿಸ್ತಾರೆ. ಅಂದರೆ ಲೌಕಿಕ ವಿಷಯ, ಅದ್ರ ಬಗ್ಗೆ ನಮಗೆ ಸಂಬಂಧಪಟ್ಟ ವಿಷಯ, ಆರ್ಡ್ರ್ ಬಂದಿದ್ದರೆ ಭಾಷೆ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಆಗಿದೆ. ಇಷ್ಟಾದರೂ ನಾವು ಎಕ್ಸ್ಪರ್ಟ್ರನ್ನ ಕೇಳ್ತೇವೆ. ಈ ಶಾಸ್ತ್ರಕ್ಕೆ ಮಾತ್ರ ತಾವೇ ಎಕ್ಸ್ಪರ್ಟ್ಗಳು ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾರೆ, ಇದು ಈ ಶಾಸ್ತ್ರ ಹಾಡು ನಡೆದಿರೋದು ಆ್ಯಕ್ಚುಲಿ ಹೇಳ್ತಿರೋದು ಹಾಗೆ. ಇವತ್ತು ಏನೇನೋ ಓದಿ ಎಲ್ಲೆಲ್ಲ ತೊಗೊಂಬಿಡೋದು, ಏನೇನೋ ಮಾಡಿಬಿಡೋದು, ಒಂದು ವಾಕ್ಯ ತೋರ್ಸೋಕೆ ಹೋಗೋದು. ಈ ಒಂದು ವಾಕ್ಯ ನೀವು 1000 ವಾಕ್ಯ ನಾವು ತೋರಿಸ್ತೀವಲ್ಲ, ಅವಾಗ ಏನು ಮಾಡ್ತೀರಿ? ಈಗ ಈ ದೇಶಾಂ ದೋಷ ಅನಾದಿ ಸಂಬದ್ಧಾಸ್ತಿ ಮುಕ್ತಿ ಪರಿಪಂಥಿನಃ ಸಂತೇವ ಪ್ರಾಯಶಃ ಪುಂಸು ತೇನ ಮೋಕ್ಷ. ನಿನ್ನ ಪ್ರಶ್ನೆ ಇದೇ ಪ್ರಶ್ನೆಯಲ್ಲಿ ಬಂದಿತ್ತು, ಹೇಳಲಿಲ್ಲ. ಯಾವುದೋ ಒಂದು ಪಾಪ ಮಾಡಿರ್ತಾರೆ, ಈ ಮಟ್ಟಿಗೆ ನೇಮ ಕಾಣಿಸೋದಿಲ್ಲ, ಸರಿಯಾಗಿ ಕೆಲಸ ಮಾಡಿದ್ದಾನೆ, ಕೆಲಸ ಆಗ್ತಾಯಿಲ್ಲ. ಏನು ಮಾಡಬೇಕು ಅಂದರೆ ಅಂಗಗಳು ಸರಿ ಇಲ್ಲ. ಈಗ ಸರಿಯಾಗಿ ಮಾಡಿದ್ದಾರಲ್ಲ ಅಂತ ಕೇಳಿದರೆ ತುಂಬ ಜನ್ಮ ಆಗೋಗ್ಬಿಟ್ಟಿದೆ, ಯಾವುದೋ ಒಂದು ಪಾಪ ಅಡ್ಡ ಕೂತಿದೆ, ಈಗ ಅದಕ್ಕೆ ಹಾಗಾಗ್ತಾ ಇದೆ. ಗೊತ್ತಾಯ್ತಾ? ನಮಗೆ ಕಾಣೋ ಪಾಪಗಳು ಕೆಲವಿರುತ್ತೆ, ಕೆಲವು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಈಗಿನ ಪ್ರಕಾರ ಎಲ್ಲ ಸರಿ ಇದೆ, ಅದು ಹಿಂದಿಂದಿದೆ ನಿನಗೆ, ಅದು ಗೊತ್ತಾಗದೇ ಇರೋದ್ರಿಂದ ಅಡ್ಡಿ ಆಗ್ತಿದೆಯಾ ಹೊರತು ಅದು ಯಾವುದೇ ಇಲ್ಲದೆ ಹೋದರೆ ಇವತ್ತು ಒಂದು ಕೆಲಸ ಮಾಡಿದ್ರೆ ಏನಾಗಬೇಕು, ಅದು ಆಗಲೇಬೇಕು. ಕೆಲವು ಸರ್ತೆ ಹೀಗೆ ಮಾಡ್ತಾರೆ ನೋಡಿ, ಕೆಲವು ಸರ್ತೆ ಒಂದು ಬ್ಲಾಕ್ ಲಿಸ್ಟಲ್ಲಿ ಸೇರಿಬಿಟ್ಟಿರ್ತಾನೆ ಒಂದು ಕಡೆಗೆ, ಅವ್ರು ರೆಕಾರ್ಡ್ ಮಾಡಿಟ್ಬಿಟ್ಟಿರ್ತಾರೆ, ಅವ್ನು ಅಪ್ಲೈ ಮಾಡ್ತಾನೆ, ಆವಾಗ ಲಿಸ್ಟ್ ನೋಡ್ತಾರೆ, ತೆಗೆದು ಹಾಕಿಬಿಡ್ತಾರೆ. ಯಾಕೆ ಆ ಲಿಸ್ಟಲ್ಲಿದೆ, ಅವ್ನು ಬ್ಲಾಕ್ ಲಿಸ್ಟಲ್ಲಿ ಇದ್ದಾನೆ. ಉಳಿದವರು ಈ ಲಿಸ್ಟಲ್ಲೆಲ್ಲ ಕೊಟ್ಬಿಡ್ತಾರೆ. ಇವರು ನಾವು ಮನೆ ಹಾಕೊಂಡು ಹೆಂಗೆ ಕೊಡಲ್ಲ ಅಂದರೆ ಲಿಸ್ಟಲ್ಲಿ ಇದ್ದೀವಿ, ನಮ್ಮ ಅನಾಧಿಕಾರಿ ಬ್ಲಾಕ್ ಲಿಸ್ಟಲ್ಲಿ ಕೂತಿರ್ತೀವಿ. ಆಗಲಿ ಆದ್ದರಿಂದ ಎಸ್ಕೇಪ್ ಆಗಲಿಕ್ಕೆ ಬರೋದಿಲ್ಲ. ಆದರೆ ಅವ್ರ ಹತ್ರ ಇದೆ, ನಮ್ಮ ಫೈಲೆಲ್ಲ ಅವ್ರ ಹತ್ರ ಇದೆ, ಆದ್ದರಿಂದ ನಾವು ಮೋಸ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಫೈಲ್ ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇರೋದು. ಸರ್ವೇತೆ ಏತೆ ಜೀವೇಶು ದೃಶ್ಯಂತೆ ತಾರತಮ್ಯತಃ. ಹಾಗೆ ಕೆಲವರಿಗೆ ಆಗತ್ತ ಪ್ರಶ್ನೆವಾಗಲು ತಾರತಮ್ಯ ಇದೆ. ಅರ್ಜುನಿಗೆ ಅಜ್ಞಾನ ಬಂತು, ಹೋಗೇ ಬಿಡ್ತು. ಎಷ್ಟೊತ್ತಿತ್ತು ಆತನಿಗೆ? ಕೃಷ್ಣ ಹೇಳೋವರೆಗೆ ಹೋದಷ್ಟು ಇಲ್ಲೇ ಇಲ್ಲ. ನಮಗೆ ಗೀತೆ ದೂರ ಸತ್ತು ಹೋದ್ರೆ ಅರ್ಥ ಆಗಲ್ಲ ಅಂತ ಕೇಳಿದರೆ ಅದು ಅಜ್ಞಾನ ಎಷ್ಟಿತ್ತು ಆತನಿಗೆ? ಆ ರೀತಿ ಸ್ವಲ್ಪ ಇತ್ತು. ಕೆಲವು ಪಾತ್ರೆ ಇರುತ್ತೆ, ಈಗ ತೊಳೆದ್ರೆ ಹೋಗ್ಬಿಡತ್ತೆ. ಕೆಲವು ಹಾಗಲ್ಲ, ಹುಣಸೆ ಹಣ್ಣು ಹಾಕಿ ತೊಳಿಬೇಕು, ಏನೇನೋ ಮಾಡಬೇಕು. ಈಗ ಒಂದು ಸ್ವಲ್ಪ ಕಲಿ ಆಗುತ್ತೆ, ತಕ್ಷಣ ತೊಗೊಬಿಟ್ರೆ ಆಗಲೂ ಏನು ಬೇಕಾಗಿಲ್ಲ, ತಕ್ಷಣ ಹೋಗ್ಬಿಡೋದು. ಆಮೇಲೆ ಒಣಗಿದ ಮೇಲೆ ಮಾತ್ರ ತೆಗೆದು ಭಾರಿ ಕಷ್ಟ. ಆದ್ದರಿಂದ ನಿಮ್ಮ ಜನ್ಮಾಂತರ ಪಾಪ ಎರಡು ಎಫೆಕ್ಟ್ ಆಯ್ತು. ಈಗ ಒಂದು ಎಫೆಕ್ಟು ಹಳೇದಿದೆ, ದೊಡ್ಡದಿದೆ. ನೀವು ನೋಡದೆ ಹೋಗಿದ್ದಕ್ಕೆ ಜಾಸ್ತಿ ಡೆವಲಪ್ ಆಗಿಬಿಟ್ಟಿದೆ. ಈಗಾಗಲೇ ಎಷ್ಟು ಡೆವಲಪ್ ಆಗಿದೆ, ಈಗ ತುಂಬ ದೊಡ್ಡದಾಗಿಬಿಟ್ಟಿದೆ. ನೀವು ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗೋದು ನೋಡಿದ್ದೀರಲ್ಲ, ಆ ಥರ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಅವರ ಜ್ಞಾನಿಗಳಲ್ಲಿ ಎರಡು, ಸಾಮಾನ್ಯ ತಪ್ಪು ಮಾಡೋದಿಲ್ಲ, ಮಾಡಿದರೆ ತಿಳ್ಕೊತಾರೆ, ತಿದ್ಕೊಂಡ್ಬಿಡ್ತಾರೆ, ಅದು ಆಚಾರ್ಯ ಬರೀತಾರೆ. ಬಹಳ ಕಡಿಮೆ ಹೊತ್ತು ಮಾತ್ರ ಜ್ಞಾನ ಇರುತ್ತೆ, ತುಂಬ ಹೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಈ ಮೋಡದ ಕತ್ಲೆ ಎಷ್ಟೊತ್ತಿರುತ್ತೆ? ಸಾಮಾನ್ಯವಾಗಿ ಹೆಚ್ಚೊತ್ತಿರೋದಿಲ್ಲ, ಆದರೆ ಗ್ರಹಣ ಅದು ಫಿಕ್ಸ್ ಆಗಿರುತ್ತೆ ಇಷ್ಟು ಟೈಮ್ ಅಂತ ಹೇಳ್ಬೇಕು. ಇನ್ನು ಕಣ್ಣೇ ಎಲ್ಲಿ ನೋಡ್ರಿ ಯಾವಾಗಲೂ ಕಾಣಿಸೋದೆ. ಒಳ್ಳೆ ಡಿಫೆಕ್ಟ್ ಇರೋದ್ರಿಂದ ಅಲ್ಲಿ ನೋಡ್ತಾನೆ ಡಿಫೆಕ್ಟನ್ನು, ತಪ್ಪದು. ಸರ್ವೇಚತೆ ಏತೆ ಜೀವೇಶು ದೃಶ್ಯಂತೆ ಮೊದಲೇ ಉತ್ತರ ಪಾಪ ಇದೆ. ಕೆಲವರು ಯಾಕೆ ಬೇಗ ಬೇಗ ಹೆಚ್ಚು ಕಡಿಮೆ ಆಗುತ್ತೆ? ತಾರತಮ್ಯ ಇರೋದರಿಂದ
ಯಾರಿಗೆ ಕಡಿಮೆ ಪಾಪ ಇದೆ ಅವ್ರದ್ದು ಬೇಗ ಹೋಗಿಬಿಡೋದು. ಹೆಚ್ಚು ಪಾಪ ಇದ್ದರೆ ಒಂದೇ ಸಬ್ಜೆಕ್ಟ್ ಎಟಿಕೇಟಿ ಇತ್ತು ಬೇಗ ಪಾಸಾದ, ಇವನು 3-4 ಇತ್ತು ಜಾಸ್ತಿ ಆಯಿತು, ಎಲ್ಲ ಇತ್ತು ಇನ್ನೂ ಭಜಿತೆ ಆಯಿತು. ಕೆಲವು ಹಾಗೆ ಇಟ್ಕೊಂಡ್ಬಿಟ್ಟು ಮೊದಲಿರಲಿಲ್ಲ, ಹಾಗೆ 2 ಮಾತ್ರ ಕೊಡ್ತಿದ್ರು, ಆಮೇಲೆ ಜಾಸ್ತಿ ಮಾಡಿದರು. ಈಗ ಬೇರೆ ಎಲ್ಲಿ ಬಂತು ಗೊತ್ತಾ, ಮೊದಲಿಂದ ಕೊನೆವರೆಗೂ ಕೊಟ್ಬಿಡ್ತಾರೆ. ಕೊನೆ ವರ್ಷ ಅವ್ರಿಗೆ ಸಿಕ್ಕಾಬಟ್ಟಿ ಹೆವಿ ಆಗಿಬಿಟ್ರೆ ಅಲ್ಲ ತಮಿಳ್ತಾರೆ. ಒಂದಿದ್ದಾಗಲೇ ಫೇಲ್ ಆದವ್ರು ಇಷ್ಟೋದೇನು ಪಾಸ್ ಆಗ್ತಾರೆ ಅವರು, ಗೊತ್ತಾಯ್ತಾ? ಒಂದೊಂದಿದ್ದಾಗಲೇ ಪಾಸ್ ಆಗ್ಲಿಕ್ಕೆ ಬರಲಿಲ್ಲ, ಪಾಸ್ ಆಗ್ತಾರಾ? ಆ್ಯಕ್ಚುಲಿ ತಪ್ಪದು. ಅವ್ರು ಯಾಕೆ ಇವ್ರು ಸ್ಟ್ರೈಕ್ ಮಾಡಿದ್ರೆ ಕೊಟ್ಬಿಡ್ತಾರೆ. ನೋಡೋ ಸ್ಟ್ರೈಕ್ ಮಾಡ್ತೀರಿ ಕರೆಕ್ಟು, ನಾಳೆ ನೀವೇ ಹಾಳು ಮಾಡ್ಕೋತೀರಿ, ಅದು ನೀವೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ ಬುದ್ಧಿ ಬರುತ್ತೆ. ಅಥಾಪಿಶ್ಯ ನಚ ಸಚ ಗುಣಾಲ್ಪತ್ವ ಮಾತ್ರತ್ವಾತ್. ಈಗ ಒಂದು ಪ್ರಶ್ನೆ ಬಂತು, ಸಂಬಂಧ ಪ್ರಸಂಗ ಅಂತ ಹೇಳಿಬಿಟ್ರು. ರುಜುಗಳಿಗೆ ಏನಾದ್ರು ಇದೆಯಾ ಅಂತ ಪ್ರಶ್ನೆ ಬಂತು. ಈಗ ಒಂದು ಪಾಪ ಇರೋರ ಕೇಸು, ಒಂದು ಭಾರಿ ಪಾಪ ಇರೋರ ಕೇಸು, ಇನ್ನೊಂದು ಸ್ವರೂಪದಲ್ಲೇ ಪಾಪ ಇರೋರ ಕೇಸು, ಇನ್ನೊಂದರಲ್ಲಿ ತಾರತಮ್ಯ ಬಂತು. ಈ ರುಜುಗಳಲ್ಲಿ ಏನು ಹೇಳ್ತೀರಿ ಅಂತ ಪ್ರಶ್ನೆ ಬಂತು. ಅವ್ರಿಗೆ ದೋಷ ಇದೆಯೋ ಇಲ್ವೋ? ದೋಷ ಇಲ್ಲ ಅಂದ್ಬಿಟ್ರೆ ಏನಾಗುತ್ತೆ, ಅದು ಸಂಸಾರದಲ್ಲಿ ಇರಬಾರ್ದು, ಈಗ ಮುಕ್ತರಾಗಿ ಬಿಡ್ಬೇಕಾಯ್ತು ಈಗ ಅಲ್ಲಿ, ಗೊತ್ತಾಯ್ತಾ? ಮತ್ತು ಹೆಡ್ ಅವರು ಎಲ್ಲರಿಗೂ ಹೆಡ್ ಬೇರೆ ಆಗಿದ್ದಾರೆ, ಆದ್ದರಿಂದ ಅವರು ಇದ್ದಾರೆ ಎಂಬ ನಿಶ್ಚಿತ, ಜೀವೋತ್ತಮತ್ವನೇ ಇದ್ದಾರೆ. ಮತ್ತು ದೋಷ ಹೇಳಿಬಿಟ್ರೆ ರುಜುಗಳಲ್ಲ, ನಮ್ಮ ಉಳಿದವರು ಪಾಪ ಅವ್ರಿಗೆ ಪಾಪ ಹೇಳಬಾರ್ದು, ರುಜುಗಳಾಗೋದೇ ಇಲ್ಲ. ಮತ್ತು ದೋಷ ಒಪ್ಕೊಳ್ಳದೆ ಹೋಗಿಬಿಟ್ರೆ ಅವರು ಈ ಸಂಸಾರ ಇರಬಾರ್ದು. ಏನು ಮಾಡ್ತೀರಿ ಅಂತ ತಕ್ಷಣ ಉತ್ತರ ಕೊಡ್ತಾರೆ ಆಚಾರ್ಯರು. ಈ ರೀತಿ ಎಲ್ಲ ಆ್ಯಂಗಲಲ್ಲೇ ಉತ್ತರ ಕೊಡೋದು ಭಾರಿ ಸುಲಭ. ಕೆಲವರು ಯಾತಕ್ಕೆ ಮತ ಒಪ್ಪಲಿಲ್ಲ, ಇನ್ನೊಂದು ಕಾರಣ ಇದೆ. ಆಚಾರ್ಯ ಅವತಾರಕ್ಕಿಂತ ಮುಂಚೆ ತಿಳ್ಕೊಬಿಡೋದು ಭಾರಿ ಪ್ರತಿಭಾವಂತರವರೆಲ್ಲ, ಭಾರಿ ಬುದ್ಧಿವಂತರು. ಯಾಕೆ ಒಪ್ಲಕ್ಕಾಗಲಿಲ್ಲ ಅಂದರೆ ಇಂಥ ಪ್ರಶ್ನೆಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗ್ತಿತ್ತು. ಅದಕ್ಕೇನು ಮಾಡಿ ಇಟ್ಕೊಂಡಿರ್ತಾನೆ ಪ್ರಶ್ನೆ ಬರೋದು, ಅವಾಯ್ಡ್ ಮಾಡಿಬಿಡೋದು. ಆ ಥರ ಮಾಡಿದ್ರು ಆಚಾರ್ಯ ಹೇಳ್ತಾರೆ. ರೆಡಿ ಆನ್ಸರ್, ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ಎಂಥ ರೀತಿ ಪ್ರಶ್ನೆಗೂ ಉತ್ತರ ಕೊಡೋ ಶಕ್ತಿ ಇರಬೇಕು ಅವರಿಗೆ, ಉತ್ತರ ಗೊತ್ತಿರಬೇಕು, ಹೇಳೋ ಶಕ್ತಿ ಇರಬೇಕು, ಕನ್ವಿನ್ಸ್ ಮಾಡೋ ಸಾಮರ್ಥ್ಯ ಇರಬೇಕು. ಕೆಲವರು ಇರ್ತಾರೆ, ನೋಡಪ್ಪ ಹೇಳ್ತೇನೆ ನಾನು ಅಷ್ಟೇ, ಅದನ್ನೆಲ್ಲ ಸಪೋರ್ಟ್ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಡೀಟೇಲ್ಸ್ ಹೇಳೋಕ್ಕೆ ಬರೋಲ್ಲ, ವಿಷಯ ಹೇಳ್ತೇನೆ ಅಷ್ಟೇ. ಅಲ್ಲಿ ಹೇಳ್ತಾರೆ ರುಜುವನಾಂ ಏಕ ಏವಾಸ್ತಿ ಪರಮೋತ್ಸಾಹವರ್ಜ. ರುಜುಗಳಿಗೂ ಒಂದು ದೋಷ ಇದೆ. ಯಾವ ದೋಷ ಅದು? ಪರಮೋತ್ಸಾಹ ಇಲ್ಲದಿರುವಿಕೆ ಅನ್ನೋ ದೋಷ ಇದೆ. ಪರಮೋತ್ಸಾಹ ಇಲ್ಲದಿರುವಿಕೆ ಅನ್ನೋ ದೋಷ ಇದೆ. ಅಂತ ಸಿಕ್ಕಾಕೊಂಡ್ರೆ ದೋಷ ಬಂತಂದರೆ ತಕ್ಷಣ ನೋಟೋದು. ಗುಣಾಲ್ಪತ್ವ ಮಾತ್ರತ್ವ ನರುಜುತ್ವೇನ ವಿರುದ್ಧತೆ. ಅದು ದೋಷ ಅಂತ ಕರೆಯೋದಿಲ್ಲ, ಗುಣ ನ್ಯೂನತೆ ಅಂತ ಕರೀತಾರೆ. 99 ಬಂದಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಅಂದರೆ ಅದು ದಡ್ಡ ಅಂತ ಪ್ರೂವ್ ಆಗೋದಿಲ್ಲ. ಅದರಿಂದ ಗೊತ್ತಾಯ್ತು, 100 ತೊಗೊಂಡಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಏನಲ್ಲ, ದಡ್ಡ ಅಲ್ಲ. ಆ ರೀತಿ ರುಜುಗಡಿ ದೋಷ ಅಂತ ಕೌಂಟ್ ಆಗೋದಿಲ್ಲ. ಮತ್ತು ಇನ್ನೊಂದು ಸ್ವಾರಸ್ಯ, ಗುಣಾಲ್ಪತ್ವ ಮಾತ್ರತ್ವೇನು, ನಾವೊಂದು 10 ಲಕ್ಷ ಮನೆ ತೊಗೊಂಡಿದ್ದೇವೆ, ಯಾವುದು ಸಿಗೋದಿಲ್ಲ ಬಿಟ್ಬಿಡಿ, ಅದಲ್ಲ ತೊಗೊಂಡಿದ್ದೇವೆ ನಾವು, ಅದನ್ನು 9 ಲಕ್ಷಕ್ಕೆ ಮಾರ್ತೇವೆ, ಲಾಸ್ ಅದು ನಾಸೆ ಅದು. ಆದರೆ ಅವನು 9-10 ಲಕ್ಷ ತೊಗೊಂಡಿದ್ದು ಈಗ 1 ಕೋಟಿ ಮಾರಿದ, ಗೊತ್ತಾಯ್ತಾ? ಎಲ್ಲ ಫಿಕ್ಸ್ ಆಯಿತು. ಆಮೇಲೆ 1 ಕೋಟಿ ಇಲ್ಲ 25 ಲಕ್ಷ ಕೊಡ್ತೀನಿ ಯಾರೋ ಬಂದ, ಅಯ್ಯೋ ಎಂಥ ಬರೀತಿ ಆಯಿತು ಅಂತ ಹೇಳಿದ. ಮತ್ತು ಏನು ಮಾಡೋ ಬೈಂಡಿಂಗ್ ಬಿಟ್ಬಿಟ್ಟ. ಲಾಸೇ ಇದೆ. ಎಂಥ ಲಾಸ್ ಇದು? ಪ್ರಾಫಿಟಲ್ಲಿ ಲಾಸು, ಅಸಲಲ್ಲಿ ಲಾಸ್ ಅಲ್ಲ. ಅದಕ್ಕೆ ಗುಣಾಲ್ಪತ್ವ ಮಾತ್ರ ಅಂತ. ಅದಕ್ಕೆ ಅದು ಏನು ಮಾಡ್ತಾರೆ ಒಪ್ಪೋದಿಲ್ಲ. ಕೆಲವರು ಅಲ್ಲೂ ಮೋಸ ಮಾಡಿಬಿಡ್ತಾರೆ. ಅದ್ರ ಕ್ಯಾನ್ಸರ್ ಮಾಡಬಾರ್ದು ಹಾಗೆಲ್ಲ. ಅಗ್ರಿಮೆಂಟ್ ಆದಮೇಲೆ ಅವು ನಮ್ಮ ಹಣೆ ನಮ್ಮ ದೇವರು ಇರೋದು ಅಷ್ಟೇ. ಅದು ಮಾಡಿ ಮತ್ತು ಇದನ್ನು ಮಾಡಿ ಮಾಡಬಾರ್ದು ಹಾಗೆಲ್ಲ. ಅದು ಹಾಗೆ ಅಗ್ರಿಮೆಂಟ್ಗೆ ಅರ್ಥನೂ ಇಲ್ಲದಾಗ ಆಗಿಬಿಡ ಹಾಗೆಲ್ಲ ಮಾಡಿ. ಕಡಿಮೆ ಆಗಿದ್ದರೆ ಕಡಿಮೆ ಕೊಡ್ತಿದ್ದೆ, ಹಾಗಿದ್ದರೆ ನೀವು ಕೊಡೋದಿಲ್ವಲ್ಲ. ಆ ರೀತಿಯೇ ಅದು ಅಲ್ಲಿ ವಿವೇಕ ಬೇಕು ಅದಕ್ಕೆ. ಅಲ್ಲಿ ಮನುಷ್ಯ ಟೆಂಪ್ಟ್ ಆಗಿಬಿಡ್ತಾನೆ. ಯಾರೋ ಸುಳ್ಳು ಹೇಳಿಬಿಟ್ಟು ಏನೋ ಮಾಡಿ ಮಾರೋದಿಲ್ಲ ಅಂತೇಳಿ ಕೊಟ್ಟು ಆಮೇಲೆ ಇವ್ರ ಕೈಲಿ ಅಗ್ರಿಮೆಂಟ್ ಮಾಡಿಕೊಂಡು ಕೊನೆಗೆ ಇನ್ನೂ ಮತ್ತೆ ಜಾತಿ ಇನ್ನೂ ಮಾಡ್ತಾರೆ ಅನಿಸ್ಬಿಡ್ತಾರೆ ಕಡೆಗೆ. ತಪ್ಪದು. ಇದು ನಿಮ್ಗೆ ಅರ್ಥ ಆಗುತ್ತೆ. ಲಾಭದಲ್ಲಿ ನಷ್ಟ ಬೇರೆ, ಅಸಲಲ್ಲಿ ನಷ್ಟ ಬೇರೆ. ಅಸಲಲ್ಲಿ ನಷ್ಟದ ಪ್ರಶ್ನೆ ಅವರಿಗಿಲ್ಲ. ಆದ್ದರಿಂದ ಏನಂತ ಕರಿಬಾರ್ದು, ಅದನ್ನು ದೋಷ ಅಂತ ಕರಿಬಾರ್ದು. ಗುಣಾಲ್ಪತ್ವ ಮಾತ್ರತ್ವಾತ್ ನ ರುಜುತ್ವೇನ ವಿರುದ್ಧತೆ. ರುಜುತ್ವಕ್ಕೆ ವಿರೋಧ ಬರೋದು ಪಾಸಿಟಿವ್ ದೋಷ ಹೊರತು ನೆಗೆಟಿವ್ ದೋಷ ಅಲ್ಲ. ನೆಗೆಟಿವ್ ದೋಷ ಅಲ್ಲ. ಕಿಮ್ಮತ್ತು ಇನ್ನೂ ದೃಷ್ಟಾಂತ ಕೊಡೋದಾದರೆ, ಒಬ್ಬನು ಮಡಿ ಆಗಬೇಕಾಯಿತು, ಸ್ನಾನ ಮಾಡದೆ ಮಡಿ ಆಗಿಬಿಟ್ಟ. ಇನ್ನೊಬ್ಬನು ಹೇಳಿದ್ದೀನಿ ಸೂತಕ ಸ್ನಾನ ಮಾಡಿದ್ರೆ ಮಡಿ ಆಗಲಿಲ್ಲ, ಅದು ಒಳಗಿನ ದೋಷ. ಅದು ಅಂಥ ದೋಷ ಇವರಿಗಿಲ್ಲ. ಅದರಿಂದಾಗಿಯೇ ಯಾವ ಎಕ್ಸಾಂಪಲ್ ಅಷ್ಟೇ, ಯಾವ ದೋಷವೂ ಅವರಿಗಿಲ್ಲ. ಬರೀ ಗುಣಗಳೇ ತುಂಬಿದೆ. ಗುಣಗಳಲ್ಲಿ ಪಾಯಿಂಟ್ ನಾಟ್ ಏನಾಗಿದೆ, ಅದಕ್ಕೆ ಉತ್ಸಾಹ ವರ್ಜನ ಅಷ್ಟೇ. ಅದಕ್ಕೆ ಅರ್ಥ ಉತ್ಸಾಹ, ಪರಮೋತ್ಸಾಹ ವರ್ಜನ. ಪರಮೋತ್ಸಾಹ ಇಲ್ಲದಿರುವಿಕೆ ಮಾತ್ರ ಅವರಲ್ಲಿರೋದು ದೋಷ. ಅದು ಗುಣ ಅಲ್ಪನೇ ಅತ್ಪತ್ವನೇ ಹೊರತು ದೋಷ ಅಲ್ಲ. ಅಥೋ ವಿಷ್ಣು ಪರಾಭಕ್ತಿ. ಏನೋ ಹೇಳಿ, ಏನ ಅವ್ರ ದೃಷ್ಟಿಯಲ್ಲಿ ಭಾರಿ ಕಡಿಮೆ. ಅರ್ಥ ಆಯ್ತಾ ನಿಮಗೆ? ಹೇಳಿದ್ನಲ್ಲ, ಒಬ್ಬ ಮ್ಯಾಥಮೆಟಿಷನ್ ಬಂದು ಒಂದು ಭಾರಿ ಡಲ್ಲ ಕೂತ್ಬಿಟ್ಟಿದ್ದಾನೆ ಅವನು. ಆಶ್ಚರ್ಯ. ಈಗ 35 ಬಂದವನು ಒಳ್ಳೆ ಸೆಲೆಬ್ರೇಟ್ ಪಡ್ತಾ ಇದ್ದಾನೆ. ಇವನು 99 ಬಂದು ಗೋಳಾಡ್ತಾ ಕೂತಿದ್ದಾನೆ. ಯಾಕೆಂದರೆ ನಾನು 100 ಎಕ್ಸ್ಪೆಕ್ಟ್ ಮಾಡಿದ್ದೆ, ಗೊತ್ತಾಯ್ತಾ?
ಎಲ್ಲಿ ತಪ್ಪಾಯಿತು ಗೊತ್ತಾಗ್ತಾ ಇಲ್ವಲ್ಲ. ಅವನು ಸಂತೋಷ ಪಡೋದಿಲ್ಲ ಆ್ಯಕ್ಚುಲಿ. ಯಾಕಂದರೆ 100 ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅವನು. ಅವ್ನು ಬರೆದಿದ್ದಾನೆ, ಮನೆ ಪ್ರಕಾರ ತಪ್ಪು ಬರದೇ ಇಲ್ಲ ಅವನು. ಅವಾಗ ಏನು ಮಾಡ್ತಾನೆ ಅವನು? ಸಂತೋಷ ಪಡೋದಿಲ್ಲ. ನನ್ನ ನೇತೃತ್ವ ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ. ಆ ಥರ ಅದು ಎಷ್ಟು ನಿಜವಾಗ್ಲಂಥವ್ರು ಇದ್ದಾರೆ ಗೊತ್ತಾ ನಿಮಗೆ? ಅವ್ರು ಆ್ಯಕ್ಚುಲಿ ಫೇಲ್ ಅಂತ ತಿಳ್ಕೊಬಿಟ್ಟಿರ್ತೇವೆ. ಆಮೇಲೆ ನೋಡಿದ್ರೆ ಇದು ತಿಳ್ಕೊಬಿಡ್ತಾ ಇದ್ದಾರೆ ನಾವು. ಕೆಲವರು ರ್ಯಾಂಕ್ ತಿಳ್ಕೊಂಡಿರ್ತೇವೆ, 35 ಸಂತೋಷ ಪಡ್ತಾರೆ. ಅವರ ಯೋಗ್ಯತೆ ತಕ್ಕಂತೆ ಮಾಡ್ತಾರೆ. ಆದ್ದರಿಂದ ಋಷಿಗಳ ಉತ್ಸಾಹ ಭಾರಿ ಜಾಸ್ತಿ. ಇವತ್ತು ನಮಗೆ ಅನಿಸ್ಬೇಕು, ಟೀಕಾ ಇರುತ್ತೆ, ಜ್ಞಾನಿಗಳು ಇರ್ತಾ ಇದ್ದಾರೆ, ಅಯ್ಯೋ ಏನು ಮಾಡಲೇ ಇಲ್ವಲ್ಲ ಅನ್ನೋಷ್ಟ್ರ ಮಟ್ಟಿಗೆ ದೊಡ್ಡ ಕೆಲಸ. ನಮಗೇನು ಗೊತ್ತೇ ಇಲ್ಲ, ಏನು ಮಾಡೇ ಇಲ್ಲ. ಅವರಷ್ಟು ಕೆಲಸ ಎಷ್ಟು ಜನ ಮಾಡೋಕ್ಕೆ ಸಾಧ್ಯ? ಎಷ್ಟು ಸೂಪರ್ ಕೆಲಸ ಮಾಡಿದ್ದ. ಆದರೂ ಯಾವಾಗಲೂ ಒಂದು ಮಾತಿದೆ, ಎಷ್ಟೇ ಸಾಧನೆ ಮಾಡಿದ್ರೆ ಅವ್ನು ಏನಿರ್ಬೇಕಂತ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ್ದು ಕಡಿಮೆಯಿಂದ ಭಾವನೆ ಇರಬೇಕು. ಗೊತ್ತಾಯ್ತಾ? ಇನ್ನೊಬ್ಬರು ಕಡಿಮೆ ಮಾಡಿದ್ರು ಕೂಡ ಜಾಸ್ತಿ ಅನ್ಕೋಬೇಕಂತ. ಉಳಿದವ್ರು ಕಡಿಮೆ ಮಾಡಿದ್ರು ಕೂಡ ಓ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ನಾವು ಜಾಸ್ತಿ ಮಾಡಿದ್ರು ಕಡಿಮೆ ಅಂತ ಹೇಳ್ಕೋಬೇಕು. ಇದು ನಿಜವಾದ ಸಾಧನೆ ಮಾಡೋಕ್ಕೆ ಬರೋದು. ಜಾಸ್ತಿ ಅವರು ಸಾಧನೆ ಜಾಸ್ತಿ ಲಾಸ್ ಏನು ಗೊತ್ತಾ? ಮುಂದೆ ಓದೋದೇ ಇಲ್ಲ ಅವರು, ಸಾಧನೆ ಮಾಡೋದೇ ಇಲ್ಲ. ತೃಪ್ತಿ ಇರಬಾರ್ದಂತೆ. ಜ್ಞಾನದ ಬಗ್ಗೆ ತೃಪ್ತಿ ಬರಬಾರ್ದು, ಅನ್ನದ ಬಗ್ಗೆ ಅತೃಪ್ತಿ ಇರಬಾರ್ದು. ಅನ್ನ ಎಷ್ಟಿದ್ರೂ ಸಾಕೋರು, ಜ್ಞಾನ ಏನೂ ಇಲ್ಲದೆ ಸಾಕೋತೀವಿ, ಅನ್ನ ಎಲ್ಲ ಇದ್ದರೂ ಬೇಕು ಇದು. ಇದು ಉಲ್ಟಾ ಪಲ್ಟಾ. ಅದು 3 ತಾಸಿಗೆ ಹೋಗುತ್ತೆ, ಜನ್ಮಾಂತರದ ಆಸ್ತಿ. ಅದಕ್ಕಾಗಿ ವಿಷ್ಣು ಪರಾಭಕ್ತಿ ತದ್ಭಕ್ತೇಶು ರಮಾದಿಷು ತಾರತಮ್ಯೇನ ಕರ್ತವ್ಯ ಪುರುಷಾರ್ಥ ಬಭೀಪ್ಸತ. ವಾಯುಸ್ತುತಿ ಅರ್ಥ ಇದೆ. ವಿಷ್ಣುರತ್ಯುತ್ತಮತ್ವ ದಖದ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ. ಈಗ ಅಥೋ ಕನ್ಕ್ಲೂಡ್ ಮಾಡಿದರು. ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ವಿಷ್ಣು ಸರ್ವೋತ್ತಮ, ಅಸ್ವಾತಂತ್ರ್ಯ ಮಾತ್ರ ಇರತಕ್ಕಂಥ ಮಹಾಲಕ್ಷ್ಮಿ, ಇನ್ಯಾವ ದೋಷ ಇಲ್ಲ. ಆದರೆ ಆನಂದೋ ಪರಮೋತ್ಸಾಹ ವರ್ಜನ ರೂಪ ಮಾತ್ರ ದೋಷ ರುಚಿಗಳು, ಅನಂತರ ದೋಷ ಎಲ್ಲ ಲಿಸ್ಟ್ ಬಂದಿದ್ದರಿಂದ ತಾರಕ ಭಕ್ತಿ ಮಾಡಬೇಕು. ಮೊದಲು ಜಾಸ್ತಿ ಯಾರಲ್ಲಿ ಮಾಡಬೇಕೀಗ? ನಾವು ಉಲ್ಟಪಟ್ಟ ಮಾಡ್ತೀವಿ. ಈ ಕಡೆಯಿಂದ ಹೋಗ್ತೀವಿ ನಾವು, ಆ ಕಡೆಯಿಂದ ಫಸ್ಟ್ ಬರಬೇಕದು. ಅದು ನಿಜವಾದ ಪೂಜೆ. ವಿಷ್ಣೋರತ್ಯುತ್ತಮತ್ವ ದಖರ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮದ್ಗುರುಸ್ತಂ. ಅವ್ರು ಹೇಳಿದವರು ಅವರೇ. ಆದ್ದರಿಂದ ಈಗ ಮಾಡಿ ಅವ್ರು ಕಾಪಾಡ್ತಾರೆ ಅಂತೇಳಿ. ಹಾಂ ಏನು ಮಾಡಿದ್ದಾರೆ ಅಲ್ಲಿ? ಗುರುಗಳಲ್ಲಿ ಭಕ್ತಿ ಭಾರಿ ಮಾಡ್ತೇವೆ. ಎಷ್ಟು ಮಾಡಿದ್ರು ಯಾತಕ್ಕೆ ಮಾಡ್ತೇವೆ ನಾವೀಗ? ದೇವರಲ್ಲಿ ಭಕ್ತಿ ಕೊಡಿಸಿ ಅಂತೇಳಿ. ಆದ್ದರಿಂದ ಎಂಡಿರೋದು ಅದೇನೆ, ಇದಲ್ಲ. ಈಗ ಒಂದು ದೃಷ್ಟಾಂತ ಕೊಡ್ತಾರೆ ಭಕ್ತಿ ಹೇಗೆ ಮಾಡಬೇಕು ಅನ್ನೋದಕ್ಕೆ. ಇವೆಲ್ಲ ತಿಳಿದರೆ ಎಷ್ಟು ಖುಷಿಯಾಗುತ್ತೆ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ತಥೋ ಅಧಿಕ ಸೋತ್ತಮೇಶು ತದಾಧಿಕ್ಯಾನುಸಾರತಃ ಕರ್ತವ್ಯೋ ವಾಸುದೇವಾಂತಂ ಸರ್ವಥಾ ಶುಭವಿಚ್ಛತ. ಎಷ್ಟು ಪ್ರಾಕ್ಟಿಕಲ್ಲಾಗಿ ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಬೇಕು ನೋಡಿ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ. ನಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆಯೋ ಇಲ್ವಾ? ನಮಗೆ ಬೈದ ತಕ್ಷಣ ಸಿಟ್ಟು ಬರುತ್ತೆ, ಬಂದು ಗುರ್ತೇನೋ ಪ್ರೀತಿ ಇರೋದಕ್ಕೇನೆ. ಗೊತ್ತಾಯ್ತಾ? ಇದು ಪ್ರೂವ್ಡಾ? ಸರಿ. ಹಾಗಿದ್ದರೆ ತಥೋ ಅಧಿಕ, ನಮ್ಮಲ್ಲಿ ನಮಗೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ಯಾರಲ್ಲಿ ಮಾಡಬೇಕು? ಸೋತ್ತಮೇಶು, ನಮಗಿಂತ ಉತ್ತಮರಲ್ಲಿ ಮಾಡಬೇಕು. ಈ ಲೋಕದಲ್ಲಿ ಕಂಡಿದೆ. ಸೈನಿಕ ಇದ್ದಾನೆ, ರಾಜನ ಕೊಳ್ಳಕ್ಕೊಬ್ಬನು ಬರ್ತಾನೆ. ಸೈನಿಕ ಏನು ಮಾಡ್ತಾನೆ? ಈಗ ಅಡ್ಡ ನಿಂತ್ಕೊತಾನೆ. ಯಾಕೆ? ರಾಜನ ಸೇವೆ ಮಾಡ್ತಾನೆ ಅವನು. ಯಾಕೆ? ರಾಜನ ಭಕ್ತಿ ಇದೆ ಅವನು. ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಆ ಕಂಡೀಷನ್ ಸ್ವಾಮಿ ಭಕ್ತಿ ಅಂದರೆ ಅದೇನೆ. ತನ್ನ ಪ್ರಾಣ ಕೊಟ್ಟಾದ್ರೆ ಏನು ಮಾಡ್ತಾನೆ ಅವನು? ಅದೇ ರೀತಿಯಲ್ಲಿ ನಮ್ಮ ಉತ್ತಮರಿಗೋಸ್ಕರ ಏನು ಮಾಡಬೇಕು ನಾವೀಗ? ನಮ್ಮಲ್ಲಿ ಪ್ರೀತಿ ಅದಕ್ಕಿಂತ ಜಾಸ್ತಿ ಮಾಡಬೇಕು. ಆಯ್ತು, ಅದಕ್ಕೇನು ಊಟ ಆಗಿಲ್ಲ, ನಮ್ಮದು ಊಟ ಆಗಿಲ್ಲ, ದೊಡ್ಡವ್ರು ಬಂದರು, ನೀವು ಮೊದಲು ಮಾಡಿ ಅಂತ ಹೇಳಬೇಕು. ಯಾತಕ್ಕೆ? ಭಕ್ತಿ ಜಾಸ್ತಿ ಇದೆ ಈಗ. ಇದು ಯೋಚನೆ ಮಾಡಿದರೆ ಅತಿಥಿ ದೇವೋ ಭವ ಎಲ್ಲ ಅರ್ಥ ಆಗುತ್ತೆ. ಮುಂದೆ ನೋಡಿ, ಅದು ಕೂಡ ಅವ್ರಿಗೆ ಇನ್ನೂ ದೊಡ್ಡವ್ರು ಬಂದರು, ಅವಾಗ ಏನು ಮಾಡಬೇಕು? ತಾರತಮ್ಯ ಅವರ ಇನ್ನೂ ಹೆಚ್ಚು ಭಕ್ತಿ ಮಾಡಬೇಕು. ಇವರು ದ್ವೇಷ ಮಾಡಬೇಕಲ್ಲ, ಮತ್ತೆ ಭಕ್ತಿ ಕಡಿಮೆ ಮಾಡಬೇಕು, ದ್ವೇಷ ಮಾಡಬಾರದು. ಅದು ಆಯಿತು. ಎಲ್ಲಿವರೆಗೆ ಎಂಡಾಗುತ್ತೆ ಇದು? ವಾಸುದೇವ ಅಂತ ದೇವರ ಎಂಡಾಗಬೇಕು, ಅಲ್ಲಿವರೆಗೂ ಮಾಡಬೇಕು. ಇದು ಅದನ್ನೇ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಸ್ವಾತ್ಮ ನಾವು, ನಮ್ಮ ದೇಹ. ಆತ್ಮೀಯ ನಮ್ಮವರು, ಮೊದಲು ನಮ್ಮಲ್ಲಿ, ಆಮೇಲೆ ನಮ್ಮವರಲ್ಲಿ, ಬೇರೆಯವರಲ್ಲಿ ಏನು ಆಧಾರ ತೋರಿಸ್ತೀವಲ್ಲ ಅದಕ್ಕಿಂತ ಜಾಸ್ತಿ ದೇವರಲ್ಲಿ ಮಾಡಬೇಕು. ಎಷ್ಟಂದರೆ ಲಿಮಿಟ್ಲೆಸ್, ಪರಮಾವಧಿ. ಇನ್ನೂ ಹೇಳೋದಾದರೆ ಒಂದೇ ತೆಂಗಿನಕಾಯಿ ಏನು ತಿಳ್ಕೊಳ್ಳಿ. ಫಸ್ಟ್ ದೇವರು ಹೊಡಿಬೇಕಾದ್ರೆ, ಫಸ್ಟ್ ಇನ್ಯಾರೂ ತೊಗೊಳ್ಳೋಲ್ಲ, ದೇವ್ರ ತೊಗೊಳ್ಳೋದಿಲ್ಲ, ಹೊಡಿಬೇಕಾದ್ರೆ
ಅದರ ಆಮೇಲೆ ಏನು ಮಾಡಬೇಕು, ಅದನ್ನು ತುಂಡು ಮಾಡಿ ಉಳಿದವ್ರಿಗೆ ಕೊಡಬೇಕೆ ಹೊರತು ಇಡೀ ತೊಗೊಳ್ಳೋ ಹಕ್ಕು ಯಾರಿಗಿಲ್ಲ, ದೇವರಿಗೆ ಮಾತ್ರ ಇರೋದು. ಅರ್ಥ ಆಯ್ತಾ? ಆಮೇಲೆ ನೈವೇದ್ಯ ಸುಮಾರು ಇದು ಕೊಡ್ತಾರೆ, ಕೆಲವು ಕಡಿಮೆ ಆಗ್ತಾ ಬರಬೇಕು, ಕೆಲವು ಕೊಟ್ಟಿದ್ದು ವಾಪಸ್ ತೊಗೊಳಂಗಿಲ್ಲ, ಮುಗೀತು. ಕೆಲವು ಕೊಟ್ಟಿದ್ದು ತೊಗೊಳ್ಬೇಕು, ವಾಯುದೇವರಿಗೆ ಎಂಡದು. ಇದು ಅದು ನಾವು ಬಾಯಲ್ಲಿ ಹೇಳಬಾರ್ದು, ಪ್ರಾಕ್ಟಿಕಲಿ ತೋರಿಸ್ಬೇಕದು, ಇದರ ತಪ್ಪಾಗಿದೆ. ಸ್ವಾದರ ಸರ್ವಜಂತು ನಾಂ ಸಂಸಿದ್ಧೋ ಹಿ ಸ್ವಭಾವತಃ ತತ್. ಇದು ಯಾಕೆ ಹೇಳಿ ಪ್ರಮಾಣ ಕೊಡಬೇಕಾಗಿಲ್ಲ ಅಂದರೆ ಸ್ವಭಾವತಃ, ನೇಚರ್ ಅದು. ತಥೋಧಿಕ ಸೋತ್ತಮೇಶು ತದಾಧಿಕ್ಯಾನುಸಾರತಃ ಕರ್ತವ್ಯೋ ವಾಸುದೇವಾಂತಂ ಸರ್ವಥಾ ಶುಭಮಿಚ್ಛತ. ವಾಸುದೇವನವರೆಗೂ ಅಂತ ಅದಕ್ಕೆ ಹೇಳಿದ್ರು. ಆಮೇಲೆ ಯಾರೂ ಇಲ್ಲ, ಆದ್ದರಿಂದ ಅಲ್ಲಿ ಕ್ಲೋಸು. ಇನ್ನೂ ತುಂಬ ಹೇಳೋದಿದೆ, ನಾಳೆ ಇನ್ನು ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಈ ಭಾಗ ಯಾರೂ ಓದೋದಿಲ್ಲ, ಗೊತ್ತಾಯ್ತಿಲ್ಲ. ಆದ್ದರಿಂದ ಅನುಷ್ಠಾನಕ್ಕೆ ಇರಲ್ಲ, ಅನುಸಂಧಾನಕ್ಕೆ ಬರೋ ವಿಷಯ. ನಿತ್ಯದ ಜೀವನಕ್ಕೆ ಭಾರಿ ಹೆಸರೇ ಉಪಾಸನ ಪಾದ ಇದೆ.